ಬಿಜೆಪಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಬೀಗ ಏನು ಹಾಕಿಲ್ಲ ರೀ. ನಮಗೆ ಹೈಕಮಾಂಡ್ ಯಾವ ಸೂಚನೆ ಕೊಟ್ಟಿಲ್ಲ. ಯಾವಾಗ ಸುಮ್ಮನೆ ಆಗಬೇಕು, ಯಾವಾಗ ಹಡಿಬೇಕು ಗೊತ್ತಿದೆ. ಅದೆಲ್ಲವೂ ಚಾಣಕ್ಯ ನೀತಿ. ಖಾಸಗಿ ಶಾಲೆಗಳಿಂದ ಬಲವಂತವಾಗಿ ಫೀಸ್ ವಸೂಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲವಂತವಾಗಿ ಫೀಸ್ ವಸೂಲಿ ಮಾಡುವುದು ಸರಿಯಲ್ಲ. ಉಳಿದಿರುವ 2 ತಿಂಗಳಿಗೆ ಫುಲ್ ಫೀಸ್ ಕಟ್ಟಿ ಅಂದ್ರೆ ಹೇಗೆ, ಬಡ ಪೋಷಕರು ಎಲ್ಲಿಂದ ತಂದು ಕಟ್ತಾರೆ ಅನ್ನುವಂತ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದಾರೆ. ನನ್ನದು ಶಾಲೆಗಳಿವೆ, ಹಾಗಂತ ಫುಲ್ ಫೀಸ್ ಪಡೆಯೋಕೆ ಸಾಧ್ಯವೇ? ಪೋಷಕರ ಮೇಲೆ ಹೊರೆ ಹೇರಬಾರದು. ಉಳಿದಿರುವ ತಿಂಗಳ ಫೀಸ್ ಅಷ್ಟೇ ಪಡೆದುಕೊಳ್ಬೇಕು. ಶಿಕ್ಷಕರ ಸಮಸ್ಯೆಯನ್ನ ಸರ್ಕಾರ ಪರಿಹರಿಸಬೇಕು ಅನ್ನುವಂತ ಹೇಳಿಕೆಯನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದಾರೆ. ಈ ವಸೂಲಾತಿ ಮಾಡಬೇಕು. ಒಂದು ವರ್ಷದ ಅಂದರೆ ಪಾಪ ಪಾಲಕರಿಗೂ ಹೊರೆ ಆಗ್ತದೆ. ಅದು ಸರ್ಕಾರ ಒಂದು ಗಟ್ಟಿಯಾದ ನಿರ್ಣಯ ತಗೋಬೇಕು. ಒಂದು ವರ್ಷದ ಫೀ ಅನ್ನೋದೇ ಸೂಕ್ತನೇ ಅಲ್ಲ. ಸರ್ಕಾರ ಅದಕ್ಕೇ ಒಂದು ನಿಯಮ ಮಾಡಬೇಕು, ಇಷ್ಟೇ ಫೀ ತಗೋಬೇಕು. ಮತ್ತು ಸರ್ಕಾರನೂ ಯಾವ ಅನುದಾನ ರೈತದೋ ಅವ್ರಿಗೊಂದಿಷ್ಟು ಸಂಸ್ಥೆಗಳಲ್ಲಿ ಅಲ್ಲಿರುವಂಥ ಶಿಕ್ಷಕರ ಸಂಬಳ ಆಯಿತು, ಅವ್ರದ್ದು ಮೇಂಟೆನೆನ್ಸ್ ಇರ್ತೈತೆ, ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಅದೇ ಖಾಸಗಿ ಈಗ ಎಷ್ಟು ಪೀರಿಯಡ್ ಉಳಿದೈತೆ ಅಷ್ಟರದೇ ಫೀ ವಸೂಲಾತಿ ಮಾಡಬೇಕು. ಒಂದು ವರ್ಷದ ಅಂದರೆ ಪಾಪ ಪಾಲಕರಿಗೂ ಹೊರೆ ಆಗ್ತದೆ. ಅದು ಸರ್ಕಾರ ಒಂದು ಗಟ್ಟಿಯಾದ ನಿರ್ಣಯ ತಗೋಬೇಕು. ಒಂದು ವರ್ಷದ ಫೀ ಅನ್ನೋದೇ ಸೂಕ್ತನೇ ಅಲ್ಲ. ಸರ್ಕಾರ ಅದಕ್ಕೇ ಒಂದು ನಿಯಮ ಮಾಡಬೇಕು, ಇಷ್ಟೇ ಫೀ ತಗೋಬೇಕು. ಮತ್ತು ಸರ್ಕಾರನೂ ಯಾವ ಅನುದಾನ ರೈತದೋ ಅವ್ರಿಗೊಂದಿಷ್ಟು ಸಂಸ್ಥೆಗಳಲ್ಲಿ ಅಲ್ಲಿರುವಂಥ ಶಿಕ್ಷಕರ ಸಂಬಳ ಆಯಿತು, ಅವ್ರದ್ದು ಮೇಂಟೆನೆನ್ಸ್ ಇರ್ತೈತೆ, ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಅದೇ ಖಾಸಗಿ ಈಗ ಎಷ್ಟು ಪೀರಿಯಡ್ ಉಳಿದೈತೆ ಅಷ್ಟರದೇ ಫೀ ವಸೂಲಾತಿ ಮಾಡಬೇಕು. ಒಂದು ವರ್ಷದ ಅಂದರೆ ಪಾಪ ಪಾಲಕರಿಗೂ ಹೊರೆ ಆಗ್ತದೆ. ಅದು ಸರ್ಕಾರ ಒಂದು ಗಟ್ಟಿಯಾದ ನಿರ್ಣಯ ತಗೋಬೇಕು. ಒಂದು ವರ್ಷದ ಫೀ ಅನ್ನೋದೇ ಸೂಕ್ತನೇ ಅಲ್ಲ. ಸರ್ಕಾರ ಅದಕ್ಕೇ ಒಂದು ನಿಯಮ ಮಾಡಬೇಕು, ಇಷ್ಟೇ ಫೀ ತಗೋಬೇಕು. ಮತ್ತು ಸರ್ಕಾರನೂ ಯಾವ ಅನುದಾನ ರೈತದೋ ಅವ್ರಿಗೊಂದಿಷ್ಟು ಸಂಸ್ಥೆಗಳಲ್ಲಿ ಅಲ್ಲಿರುವಂಥ ಶಿಕ್ಷಕರ ಸಂಬಳ ಆಯಿತು, ಅವ್ರದ್ದು ಮೇಂಟೆನೆನ್ಸ್ ಇರ್ತೈತೆ, ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಅದೇ ಖಾಸಗಿ ಈಗ ಎಷ್ಟು ಪೀರಿಯಡ್ ಉಳಿದೈತೆ ಅಷ್ಟರದೇ ಫೀ ವಸೂಲಾತಿ ಮಾಡಬೇಕು. ಒಂದು ವರ್ಷದ ಅಂದರೆ ಪಾಪ ಪಾಲಕರಿಗೂ ಹೊರೆ ಆಗ್ತದೆ. ಅದು ಸರ್ಕಾರ ಒಂದು ಗಟ್ಟಿಯಾದ ನಿರ್ಣಯ ತಗೋಬೇಕು. ಒಂದು ವರ್ಷದ ಫೀ ಅನ್ನೋದೇ ಸೂಕ್ತನೇ ಅಲ್ಲ. ಸರ್ಕಾರ ಅದಕ್ಕೇ ಒಂದು ನಿಯಮ ಮಾಡಬೇಕು, ಇಷ್ಟೇ ಫೀ ತಗೋಬೇಕು. ಮತ್ತು ಸರ್ಕಾರನೂ ಯಾವ ಅನುದಾನ ರೈತದೋ ಅವ್ರಿಗೊಂದಿಷ್ಟು ಸಂಸ್ಥೆಗಳಲ್ಲಿ ಅಲ್ಲಿರುವಂಥ ಶಿಕ್ಷಕರ ಸಂಬಳ ಆಯಿತು, ಅವ್ರದ್ದು ಮೇಂಟೆನೆನ್ಸ್ ಇರ್ತೈತೆ, ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಅದೇ ಖಾಸಗಿ ಈಗ ಎಷ್ಟು ಪೀರಿಯಡ್ ಉಳಿದೈತೆ ಅಷ್ಟರದೇ ಫೀ ವಸೂಲಾತಿ ಮಾಡಬೇಕು. ಒಂದು ವರ್ಷದ ಅಂದರೆ ಪಾಪ ಪಾಲಕರಿಗೂ ಹೊರೆ ಆಗ್ತದೆ. ಅದು ಸರ್ಕಾರ ಒಂದು ಗಟ್ಟಿಯಾದ ನಿರ್ಣಯ ತಗೋಬೇಕು. ಒಂದು ವರ್ಷದ ಫೀ ಅನ್ನೋದೇ ಸೂಕ್ತನೇ ಅಲ್ಲ. ಸರ್ಕಾರ ಅದಕ್ಕೇ ಒಂದು ನಿಯಮ ಮಾಡಬೇಕು, ಇಷ್ಟೇ ಫೀ ತಗೋಬೇಕು. ಮತ್ತು ಸರ್ಕಾರನೂ ಯಾವ ಅನುದಾನ ರೈತದೋ ಅವ್ರಿಗೊಂದಿಷ್ಟು ಸಂಸ್ಥೆಗಳಲ್ಲಿ ಅಲ್ಲಿರುವಂಥ ಶಿಕ್ಷಕರ ಸಂಬಳ ಆಯಿತು, ಅವ್ರದ್ದು ಮೇಂಟೆನೆನ್ಸ್ ಇರ್ತೈತೆ, ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಅದೇ ಖಾಸಗಿ ಈಗ ಎಷ್ಟು ಪೀರಿಯಡ್ ಉಳಿದೈತೆ ಅಷ್ಟರದೇ ಫೀ ವಸೂಲಾತಿ ಮಾಡಬೇಕು. ಒಂದು ವರ್ಷದ ಅಂದರೆ ಪಾಪ ಪಾಲಕರಿಗೂ ಹೊರೆ ಆಗ್ತದೆ. ಅದು ಸರ್ಕಾರ ಒಂದು ಗಟ್ಟಿಯಾದ ನಿರ್ಣಯ ತಗೋಬೇಕು. ಒಂದು ವರ್ಷದ ಫೀ ಅನ್ನೋದೇ ಸೂಕ್ತನೇ ಅಲ್ಲ. ಸರ್ಕಾರ ಅದಕ್ಕೇ ಒಂದು ನಿಯಮ ಮಾಡಬೇಕು, ಇಷ್ಟೇ ಫೀ ತಗೋಬೇಕು. ಮತ್ತು ಸರ್ಕಾರನೂ ಯಾವ ಅನುದಾನ ರೈತದೋ ಅವ್ರಿಗೊಂದಿಷ್ಟು ಸಂಸ್ಥೆಗಳಲ್ಲಿ ಅಲ್ಲಿರುವಂಥ ಶಿಕ್ಷಕರ ಸಂಬಳ ಆಯಿತು, ಅವ್ರದ್ದು ಮೇಂಟೆನೆನ್ಸ್ ಇರ್ತೈತೆ, ಅವ್ರಿಗೂ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೆಯದು. ಅದೇ ಖಾಸಗಿ
ಎಸ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಯನ್ನ ನೋಡಿದ್ವಿ. ಇಷ್ಟೊಂದು ಫುಲ್ ಫೀಸ್ ಕಟ್ಟಿ ಅಂದ್ರೆ ಹೇಗ್ ಕಟ್ಟಬೇಕು? ಪಾಪ ಪೋಷಕರಿಗೂ ಕಷ್ಟ ಇದೆ ಮತ್ತು ಖಾಸಗಿ ಶಾಲೆಗಳಿಂದ ಬಲವಂತವಾಗಿ ಫೀಸ್ ವಸೂಲಿ ಮಾಡಬಾರದು, ಇದು ಸರಿಯಲ್ಲ. ಉಳಿದಿರುವ 2 ತಿಂಗಳಿಗೆ ಫುಲ್ ಫೀಸ್ ಕಟ್ಟಿ ಅಂದ್ರೆ ಹೇಗೆ? ಬಡ ಪೋಷಕರು ಎಲ್ಲಿಂದ ತಂದು ಕಟ್ತಾರೆ ಅನ್ನುವಂತ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದಾರೆ. ಅದರ ಜೊತೆಗೆ ನನ್ನದೂ ಶಾಲೆಗಳಿವೆ, ಹಾಗಂತ ಫುಲ್ ಫೀಸ್ ಪಡೆಯೋಕೆ ಸಾಧ್ಯನಾ? ಪೋಷಕರ ಮೇಲೆ ಹೊರೆ ಹೇರಬಾರದು, ಉಳಿದಿರೋ ತಿಂಗಳ ಫೀಸ್ ಅಷ್ಟೇ ಪಡೆದುಕೊಳ್ಳಬೇಕು. ಶಿಕ್ಷಕರ ಸಮಸ್ಯೆಯನ್ನ ಸರ್ಕಾರ ಪರಿಹರಿಸಬೇಕು. ಅದನ್ನ ಬಿಟ್ಟು ಶಿಕ್ಷಕರ ಸಮಸ್ಯೆ ಇದೆ ಅಂತ ಹೇಳಿ ಪೋಷಕರ ಮೇಲೆ ಒತ್ತಡ ಹೇರುವಂತದ್ದು ಆಗಬಾರದು ಅನ್ನುವಂತಹ ಮಾತನ್ನ ಯತ್ನಾಳ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನನ್ನದು ಶಾಲೆಗಳಿದೆ, ಹಾಗಂತ ಹೇಳಿ ಫುಲ್ ಫೀಸ್ ಪಡೆಯೋಕೆ ಸಾಧ್ಯ ಆಗುತ್ತಾ? ಪೋಷಕರಿಗೂ ಕಷ್ಟ ಇದೆ, ಅದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಕರ ಸಮಸ್ಯೆ ಇದೆ ನಿಜ, ಆದ್ರೆ ಅದರಿಂದಾಗಿ ಪೋಷಕರ ಮೇಲೆ ಒತ್ತಡ ಬೀಳುವಂತ ಕೆಲಸ ಆಗಬಾರದು. ಶಿಕ್ಷಕರ ಸಮಸ್ಯೆ ಏನಿದೆ ಅದನ್ನ ಸರ್ಕಾರ ಪರಿಹರಿಸಬೇಕೇ ಹೊರತು ಪೋಷಕರ ಮೇಲೆ ಒತ್ತಡ ಹೇರಬಾರದು. ಬಲವಂತವಾಗಿ ಫೀಸ್ ವಸೂಲಿ ಮಾಡೋದು ಸರಿಯಲ್ಲ. 2 ತಿಂಗಳಿಗೆ ಫುಲ್ ಫೀಸ್ ಕಟ್ಟಿ ಅಂದ್ರೆ ಹೇಗ್ ಕಟ್ತಾರೆ? ಪೋಷಕರಿಗೂ ಕಷ್ಟ ಇದೆ ಅನ್ನುವಂಥದ್ದನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ಇನ್ನಾದ್ರೂ ಸರ್ಕಾರ ಈ ಬಗ್ಗೆ ಏನಾದ್ರೂ ಪರಿಶೀಲನೆ ಮಾಡುತ್ತಾ? ಪೋಷಕರ ಕಷ್ಟಕ್ಕೆ ಸ್ಪಂದಿಸುತ್ತಾ? ಪೋಷಕರ ಸಮಸ್ಯೆಗೆ ಸ್ಪಂದಿಸುತ್ತಾ? ಶಾಲೆಗಳಿಗೆ ಒಂದು ಖಡಕ್ ನಿರ್ದೇಶನವನ್ನ ನೀಡುತ್ತಾ? ಸೂಚನೆಯನ್ನ ನೀಡ್ತಾರಾ ಸಚಿವರು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಜನಸಾಮಾನ್ಯರು ಕೇಳಿದ್ದಾಯ್ತು, ಪೋಷಕರು ಕೇಳಿದ್ದಾಯ್ತು, ಈಗ ಸ್ವತಃ ಅವರ ಶಾಸಕರೇ ಹೇಳ್ತಿದ್ದಾರೆ. ಈಗಲಾದ್ರೂ ಕೇಳ್ತಾರಾ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೀಡ್ತಾರೆ. ಶಿವಕುಮಾರ್, ಇಲ್ಲಿವರೆಗೂ ಪೋಷಕರಿಗೆ ಸಮಸ್ಯೆ ಇದೆ ಅಂತ ಹೇಳಿ ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾಯ್ತು. ನಾವು ಮಾಧ್ಯಮದವರು ಕೂಡ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದ್ರೂ ಶಿಕ್ಷಣ ಇಲಾಖೆಯಿಂದ ಫೀಸ್ ಕಡಿಮೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಸೂಚನೆ ಸಿಕ್ಕಿಲ್ಲ. ಈಗ ಸ್ವತಃ ಅವರದ್ದೇ ಶಾಸಕರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಫುಲ್ ಫೀಸ್ ಪಡೆಯೋಕೆ ಹೇಗ್ ಸಾಧ್ಯ ಆಗುತ್ತೆ? ಫೀಸ್ ಫುಲ್ ಕಟ್ಟಿ ಅಂತ ಹೇಳಬಾರದು, ಹೇಗ್ ಕಟ್ಲಿಕ್ಕಾಗತ್ತೆ ಅಂತ. ಈಗಲಾದ್ರೂ ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ? ಫೀಸ್ ಬಗ್ಗೆ ತುಟಿ ಬಿಚ್ಚುತ್ತಾರಾ ಅಂತ? ಖಂಡಿತ ಲಿಖಿತ, ಯಾಕೆಂದ್ರೆ ಉಳಿದಿರುವಂತದ್ದು ಕೇವಲ 2 ತಿಂಗಳು ಮಾತ್ರ ಶಿಕ್ಷಣಕ್ಕೆ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಈಗಾಗಲೇ ಖಾಸಗಿ ಶಾಲೆ ಆಡಳಿತ ಮಂಡಳಿಗಳು ಈಗಾಗಲೇ ಪೋಷಕರಿಗೆ ಸಾಕಷ್ಟು ಕಿರಿಕಿರಿಯನ್ನ ಕೊಡ್ತಾ ಇದಾರೆ, ಒತ್ತಡವನ್ನ ತರ್ತಾ ಇದಾರೆ. ನೀವು ಫುಲ್ ಫೀಸ್ ಅನ್ನ ಪೇ ಮಾಡ್ಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಈಗ ನಾವು ಅರ್ಧ ಕಟ್ಟಿಸ್ಕೊಳ್ಳುವಂತ ಸಾಧ್ಯತೆಗಳಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಪದೇ ಪದೇ ಅವರಿಗೆ ಮೆಸೇಜ್ ಹಾಕುವ ಮೂಲಕ ಈಗಾಗಲೇ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪೋಷಕರು ಕೂಡ ಈಗಾಗಲೇ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ. ಸೊ ಇದರ ಬಗ್ಗೆ ಮಾಧ್ಯಮಗಳು ಕೂಡ ಸಾಕಷ್ಟು ಸುದ್ದಿ ಹಾಕ್ತಾ ಇದೆ. ಆದ್ರೂ ಕೂಡ ಶಿಕ್ಷಣ ಸಚಿವರಾಗ್ಲಿ, ಶಿಕ್ಷಣ ಇಲಾಖೆ ಆಗ್ಲಿ ಇದರ ಬಗ್ಗೆ ಗಂಭೀರವಾದಂತಹ ಒಂದು ಗಮನವನ್ನ ಹರಿಸಿಲ್ಲ ಅಂತಾನೆ ಹೇಳ್ಬೇಕು. ಸೊ ಇದೀಗ ಅವರ ಪಕ್ಷದ ಶಾಸಕರೇ ಆಗಿರುವಂತಹ ಬಸನಗೌಡ ಯತ್ನಾಳ್ ಅವರು ಸ್ಪಷ್ಟವಾದಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು. ಯಾಕೆಂದ್ರೆ ಉಳಿದಿರುವಂತಹ 2 ತಿಂಗಳು ಏನಿದೆ, 2 ತಿಂಗಳಿಗೆ ನೀವು ವರ್ಷದ ಫೀಸ್ ಅನ್ನ ಕಟ್ಟಿ ಅಂದ್ರೆ ಬಡ ಪೋಷಕರು ಎಲ್ಲಿಂದ ತಂದು ಕಟ್ಟೋದಕ್ಕೆ ಸಾಧ್ಯ? ಸೊ ಈಗ ಉಳಿದಿರುವಂತಹ ಅವಧಿಗೆ ಎಷ್ಟು ಫೀಸ್ ಅನ್ನ ಕಟ್ಟಿಸ್ಕೊಳ್ಬೇಕೋ ಅಷ್ಟನ್ನ ಮಾತ್ರ ಕಟ್ಟಿಸ್ಕೊಳ್ಳಿ. ವರ್ಷದ ಫೀಸ್ ಅನ್ನ ಸಂಪೂರ್ಣವಾಗಿ ಕಟ್ಟಿ ಅಂತೇಳಿ ಒತ್ತಡವನ್ನ ತರುವಂತದ್ದು ಸರಿಯಲ್ಲ. ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು. ಇದಕ್ಕೆ ಸಂಪೂರ್ಣವಾದಂತಹ ವಿರೋಧ ನಾನು ವ್ಯಕ್ತಪಡಿಸ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನನ್ನದು ಕೂಡ ಸ್ಕೂಲ್ಗಳಿದೆ, ಆದ್ರೆ ನಾನು ಇಂತಹ ಒತ್ತಡವನ್ನ ಪೋಷಕರಿಗೆ ಮಾಡ್ತಾ ಇಲ್ಲ, ಜೊತೆಗೆ ಫೀಸ್ ಕೂಡ ಕಟ್ಟಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಅಂದ್ರೆ ನಾನೇ ಆ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ ಇವತ್ತು ಆಗ್ತಾ ಇದೆ. ಹೌದು, ಖಾಸಗಿ ಶಾಲೆಗಳಲ್ಲಿ ಕೆಲ ಶಿಕ್ಷಕರಿಗೂ ಕೂಡ ಇವತ್ತು ಸಮಸ್ಯೆಗಳಾಗ್ತಾ ಇದೆ. ಬಟ್ ಆ ಸಮಸ್ಯೆಗಳನ್ನ ಸರ್ಕಾರ ಪರಿಹರಿಸಬೇಕು. ಅಂದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು, ಶಿಕ್ಷಕರ ಸಮಸ್ಯೆಗಳನ್ನು ಕೂಡ ಪರಿಹರಿಸಬೇಕು. ಮತ್ತೆ ಒಂದು ಕಡೆ ಮಕ್ಕಳ ಮೇಲಾಗ್ತಾ ಇರುವಂತದ್ದು ಅಂದ್ರೆ ಪೋಷಕರ ಮೇಲೆ ಒತ್ತಡವನ್ನ ತರುವಂತದ್ದಕ್ಕೂ ಕೂಡ ಕಡಿವಾಣವನ್ನ ಹಾಕ್ಬೇಕು ಅನ್ನುವಂತ ಒಂದು ಆಗ್ರಹವನ್ನ ಇವತ್ತು ಅವರದೇ ಸರ್ಕಾರಕ್ಕೆ ಇವತ್ತು ಯತ್ನಾಳ್ ಅವರು ಮಾಡಿರುವಂತದ್ದು ಲಿಖಿತ. ಓಕೆ ಶಿವಕುಮಾರ್, ಈಗ ಇಷ್ಟೆಲ್ಲ ಹೌದು, ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಪೋಷಕರ ಕಷ್ಟವನ್ನ ಕೂಡ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಕರಿಗೆ ಸಮಸ್ಯೆ ಇದ್ರೆ ಅದನ್ನ ಸರ್ಕಾರ ಬಗೆಹರಿಸಬೇಕು, ಅದನ್ನ ಬಿಟ್ಟು ಪೋಷಕರ ಮೇಲೆ ಒತ್ತಡ ಹೇರುವಂತದ್ದು ಆಗಬಾರದು ಅಂತ ಹೇಳಿ ಇಷ್ಟೆಲ್ಲ ಒತ್ತಡವನ್ನ ಹೇರುವಂತ ಕೆಲಸಗಳು, ಸರ್ಕಾರದ ಮೇಲೆ ಒತ್ತಡ ಹೇರುವಂತದ್ದು, ಶಿಕ್ಷಣ ಇಲಾಖೆ ಮೇಲೆ ಒತ್ತಡ ಹೇರುವಂತದ್ದು ಮತ್ತು ಪೋಷಕರ ಕಷ್ಟವನ್ನ ಅರ್ಥ ಮಾಡಿಸುವಂತ ಕೆಲಸಗಳಾಗ್ತಾ ಇದೆ. ಆದ್ರೆ ಶಿಕ್ಷಣ ಸಚಿವರ ಕಡೆಯಿಂದ ಆಗ್ಲಿ, ಶಿಕ್ಷಣ ಇಲಾಖೆ ಕಡೆಯಿಂದ ಆಗ್ಲಿ ಯಾವುದೇ
ಯಾವುದೇ ರೀತಿಯಾದಂತ ಫೀಸ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಸೊ ಇಷ್ಟು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ಯಾವಾಗ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ? ಈಗಾಗಲೇ ಪೋಷಕರು ಸಾಲ ಸೋಲ ಮಾಡಿ ಫೀಸ್ ಕಟ್ಟುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ಯಾವಾಗ ಇದ್ರ ಬಗ್ಗೆ ಒಂದು ಆದೇಶ ನೀಡ್ತಾರೆ ಅಂತ? ಖಂಡಿತ ಲಿಖಿತ, ಯಾಕೆಂದ್ರೆ ಈಗಷ್ಟೇ YSP ದತ್ತ JDS ನಾಯಕರು ಕೂಡ ಅದೇ ವಿಚಾರವನ್ನ ಹೇಳಿದ್ರು. ಯಾಕೆಂದ್ರೆ 2 ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಫೀಸ್ ಅನ್ನ ಕಟ್ಟಿ ಅಂದ್ರೆ ಬಡವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ, ಅಥವಾ ಮಧ್ಯಮ ವರ್ಗಕ್ಕೂ ಕೂಡ ಇವತ್ತು ಫೀಸ್ ಅನ್ನ ಭರಿಸುವಂತ ಒಂದು ಶಕ್ತಿ ಇಲ್ಲ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಸನ್ನಿವೇಶವನ್ನು ಕೂಡ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಯಾಕೆಂದ್ರೆ ನಾವು ಕೂಡ ಶಿಕ್ಷಕರಿಗೆ ಇವತ್ತು ಸಮಸ್ಯೆ ಆಗಿರುವಂತದ್ದನ್ನು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಹಾಗಂತ ಹೇಳಿ ನೀವು ಇಡೀ ಫೀಸ್ ಅನ್ನ ಕಟ್ಟಿ ಅಂದ್ರೆ ಪೋಷಕರು ಎಲ್ಲಿಂದ ಫೀಸ್ ತಂದು ಕಟ್ಟೋದಕ್ಕೆ ಸಾಧ್ಯ? ಉಳಿದಿರುವಂತದ್ದು 2 ತಿಂಗಳು ಮಾತ್ರ. ಸೊ ಇಂಥ ಸಂದರ್ಭದಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೇ ಸರಿಯಲ್ಲ ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ನಾನು ಈಗಾಗಲೇ ತಿಳಿಸಿದ್ದೇನೆ. ಇರುವಂತಹ 2 ತಿಂಗಳಿಗೆ ಎಲ್ಲ ಸನ್ನಿವೇಶ, ಸಮಯ ಮತ್ತೆ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಶಾಲಾ ಆಡಳಿತ ಮಂಡಳಿ ಜೊತೆ ಒಂದು ಸಭೆಯನ್ನು ನಡೆಸಿ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ ತುರ್ತಾಗಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆದ್ರೂ ಕೂಡ ಅಂದ್ರೆ ಯಾಕೆಂದ್ರೆ ಸಾಕಷ್ಟು ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಅಪಸ್ವರವನ್ನ ಎತ್ತಿದ್ದಾರೆ. ಯಾಕೆಂದ್ರೆ ಅವ್ರದ್ದು ಕೂಡ ಸಾಕಷ್ಟು ಶಾಲಾ ಕಾಲೇಜುಗಳು ಇವೆ, ಅಂತವರೇ ಕಠಿಣವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಇರುವಂತಹ ಅವಧಿಯಲ್ಲಿ ಎಷ್ಟು ಫೀಸ್ ನಲ್ಲೂ ಕೂಡ ರಿಯಾಯಿತಿಯನ್ನ ಬಿಟ್ಕೊಟ್ಟಿದ್ದೆ ಆದ್ರೆ ಪೋಷಕರು ಕೂಡ ಆ ಸಂದರ್ಭದಲ್ಲಿ ಕಟ್ತಾರೆ. ಮತ್ತೆ ನಾವು ಒಂದೇ ಬಾರಿ ಕಟ್ಟಿ ಅಂತ ಕೂಡ ಅವರ ಮೇಲೆ ಒತ್ತಡವನ್ನ ತರೋದು ಸರಿಯಲ್ಲ. ಹಂತವಾಗಿ ಬೇಕಾದ್ರೆ ಅವರಿಂದ ಫೀಸ್ ಅನ್ನ ನಾವು ಪಡಿಬಹುದು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಸಾಕಷ್ಟು ರಾಜಕಾರಣಿಗಳು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಸರಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಲಿಖಿತ. ಅಂದ್ರೆ ಇದರ ಹಿಂದೆ ಬೇರೆ ಏನಾದ್ರೂ ಒತ್ತಡಗಳಿದೆಯಾ? ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಂದು ಒತ್ತಡಕ್ಕೆ ಏನಾದ್ರೂ ಇವತ್ತು ಶಿಕ್ಷಣ ಇಲಾಖೆ ಮತ್ತೆ ಶಿಕ್ಷಣ ಸಚಿವರು ಬಗ್ಗಿದ್ದಾರಾ? ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಸರಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರಾ? ಎಲ್ಲೋ ಒಂದು ಕಡೆ ಖಾಸಗಿ ಆಡಳಿತ ಮಂಡಳಿಗಳ ಪರವಾಗಿ ಇವತ್ತು ಶಿಕ್ಷಣ ಇಲಾಖೆ ಮತ್ತೆ ಶಿಕ್ಷಣ ಸಚಿವರು ನಿಂತಿದ್ದಾರಾ ಅನ್ನುವಂತಹ ಅನುಮಾನಗಳಿಗೂ ಕೂಡ ಇವತ್ತು ಕಾರಣ ಆಗ್ತಾ ಇರುವಂತದ್ದು ಲಿಖಿತ.